ತಹವೂರ್ ರಾಣಾನನ್ನ ಅಮೆರಿಕದಿಂದ ಗಡಿಪಾರು ಮಾಡುವಲ್ಲಿ ಶ್ರಮಿಸಿದ್ದ ದಯಾನ್ ಕೃಷ್ಣನ್ ಯಾರು? ಸಂತೋಷ್ ಹೆಗ್ಡೆಗೂ ದಯಾನ್ ಕೃಷ್ಣನ್ಗೂ ಸಂಬಂಧ ಏನು? ಬೆಂಗಳೂರಿಗೂ ದಯಾನ್ ಕೃಷ್ಣನ್ಗೂ ಇರುವ ನಂಟೇನು? ದಯಾನ್ ಕೃಷ್ಣನ್ ಅವರು ವಾದಿಸಿದ್ದ ಪ್ರಮುಖ ಪ್ರಕರಣಗಳು ಯಾವುದು? ದಯಾನ್ ಕೃಷ್ಣನ್ ಅವರ ವಾದವನ್ನ ಎತ್ತಿ ಹಿಡಿದಿದ್ಯಾಕೆ ಯುಎಸ್ ನ್ಯಾಯಾಲಯ? ನಮಸ್ಕಾರ. 2008ರ ಮುಂಬೈ ಸರಣಿ ದಾಳಿ ಪ್ರಕರಣದ ಮಾಸ್ಟರ್ ಮೈಂಡ್ ತಹವೂರ್ ರಾಣಾ ಅಮೆರಿಕದಿಂದ ಗಡಿಪಾರಾಗಿ ಭಾರತಕ್ಕೆ ಬಂದಿದ್ದಾನೆ. ಎನ್ಐಎ ಮತ್ತು ಎನ್ಎಸ್ಜಿ ಕಮಾಂಡೋಗಳ ತಂಡ ವಿಶೇಷ ವಿಮಾನದಲ್ಲಿ ನಿನ್ನೆ ತಹವೂರ್ ರಾಣಾನನ್ನ ದೆಹಲಿಗೆ ಕರೆತಂದಿದೆ. ಉಗ್ರ ರಾಣಾ ಭಾರತಕ್ಕೆ ಗಡಿಪಾರಾದ ಬೆನ್ನಲ್ಲೇ ಪಾಕಿಸ್ತಾನ ಈ ಉಗ್ರ ರಾಣಾ ನಮ್ಮ ಪ್ರಜೆಯಲ್ಲ, ಅವನು ಕೆನಡಾದ ಪ್ರಜೆ, ಅವನು ಪಾಕಿಸ್ತಾನಕ್ಕೆ ಸೇರಿದವನಲ್ಲ ಅಂತ ಹೇಳುವ ಮೂಲಕವಾಗಿ ಉಗ್ರ ರಾಣಾನಿಂದ ಅಂತರವನ್ನ ಕಾಯ್ದುಕೊಂಡಿದೆ. ಮುಂಬೈ ಹತ್ಯಾಕಾಂಡದ ಆರೋಪಿ ತಹವೂರ್ ರಾಣಾಗೆ ಗಲ್ಲು ಶಿಕ್ಷೆ ವಿಧಿಸಲಾಗುತ್ತಾ? ಉಗ್ರ ತಹವೂರ್ ರಾಣಾಗೆ ಗಲ್ಲು ಶಿಕ್ಷೆ ಜಾರಿಯಾಗುವ ಸಾಧ್ಯತೆ ಇದೆ ಅಂತ ಹೇಳಿ ಕೇಂದ್ರ ಗೃಹ ಸಚಿವಾಲಯದ ಮಾಜಿ ಕಾರ್ಯದರ್ಶಿ ಗೋಪಾಲಕೃಷ್ಣ ಪಿಳ್ಳೈ ಹೇಳಿದ್ದಾರೆ. ಉಗ್ರ ರಾಣಾ ತಾಜ್ ಹೋಟೆಲ್ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳನ್ನು ಸಮೀಕ್ಷೆ ನಡೆಸದೇ ಇದ್ರೂ ಕೂಡ ಈ ರೀತಿಯಾಗಿ ಸಮೀಕ್ಷೆ ನಡೆಸ್ತಾ ಪಾಕಿಸ್ತಾನದ ಉಗ್ರರಿಗೆ ಮಾಹಿತಿಯನ್ನ ನೀಡ್ತಾ ಇದ್ದಂತಹ ಡೇವಿಡ್ ಹೆಡ್ಲಿಗೆ ಈತ ಸಹಾಯವನ್ನ ಮಾಡ್ತಿದ್ದ. ಸೊ ಉಗ್ರ ರಾಣಾಗೆ ಗಲ್ಲು ಶಿಕ್ಷೆ ಅಥವಾ 10 ವರ್ಷ ಅಥವಾ 10 ವರ್ಷಕ್ಕಿಂತಲೂ ಹೆಚ್ಚಿನ ವರ್ಷಗಳ ಕಾಲ ಶಿಕ್ಷೆ ಆಗುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಿ ಗೋಪಾಲಕೃಷ್ಣ ಪಿಳ್ಳೈ ಅವರು ಹೇಳಿದ್ದಾರೆ. ಕೊನೆಗೂ ಭಾರತಕ್ಕೆ ಬಂದಿಳಿದ ರಾಣಾ ಮುಂದೇನು? ರಾಣಾ ಅಮೆರಿಕದಿಂದ ಗಡಿಪಾರಾಗಿ ಭಾರತಕ್ಕೆ ಬಂದಿದ್ದಾಯಿತು. ಇನ್ನು ಈ ಉಗ್ರ ರಾಣಾನನ್ನ ಎನ್ಐಎ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಲಿದ್ದಾರೆ. ಮುಂಬೈ ದಾಳಿ ಪ್ರಕರಣದಲ್ಲಿ ಪಾಕಿಸ್ತಾನದ ಕೈವಾಡದ ಕುರಿತು ಪ್ರಬಲ ಮಾಹಿತಿಯನ್ನ ಕಲೆ ಹಾಕಲಿದ್ದಾರೆ. ಇದರ ಬಗ್ಗೆ ಕೋರ್ಟ್ಗೂ ವರದಿಯನ್ನ ಸಲ್ಲಿಸಲಿದ್ದಾರೆ. ಇದರ ಜೊತೆಗೆ ನಮ್ಮ ಭಾರತದ ಕಾನೂನಿನ ಪ್ರಕಾರ ತಹವೂರ್ ರಾಣಾ ವಿರುದ್ಧ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ. ಇನ್ನು ಈ ಉಗ್ರ ತಹವೂರ್ ರಾಣಾನನ್ನ ಅಮೆರಿಕದಿಂದ ಗಡಿಪಾರು ಮಾಡಬೇಕು ಅಂತ ಹೇಳಿ ನ್ಯಾಯಾಲಯದಲ್ಲಿ ಹೋರಾಟಗಳು ನಡೀತಾನೆ ಇತ್ತು. ಈ ರೀತಿಯಾಗಿ ಈತನ ಗಡಿಪಾರಿಗಾಗಿ ನ್ಯಾಯಾಲಯದ ಮೂಲಕ ಹೋರಾಡಿದ್ದು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಕನ್ನಡಿಗ ಸಂತೋಷ್ ಹೆಗ್ಡೆ ಅವರ ಶಿಷ್ಯ ದಯಾನ್ ಕೃಷ್ಣನ್. ಯಾರು ಈ ದಯಾನ್ ಕೃಷ್ಣನ್? ಬೆಂಗಳೂರಿಗೂ ಇವರಿಗೂ ಇರುವ ನಂಟೇನು? ಉಗ್ರ ತಹವೂರ್ ರಾಣಾನನ್ನ ಅಮೆರಿಕದಿಂದ ಗಡಿಪಾರು ಮಾಡುವಲ್ಲಿ ಅಮೆರಿಕದ ನ್ಯಾಯಾಲಯದಲ್ಲಿ ಭಾರತವನ್ನ ಪ್ರತಿನಿಧಿಸಿದ್ದ ಹಿರಿಯ ವಕೀಲ ದಯಾನ್ ಕೃಷ್ಣನ್. ಇವರು 1993ರಲ್ಲಿ ಬೆಂಗಳೂರು ರಾಷ್ಟ್ರೀಯ ಕಾನೂನು ವಿಶ್ವವಿದ್ಯಾಲಯದಿಂದ ಕಾನೂನು ಪದವಿಯನ್ನ ಪಡೆದಿದ್ರು. ಇದಾದ ನಂತರ ಇವರು ಸಂತೋಷ್ ಹೆಗ್ಡೆ ಅವರ ಶಿಷ್ಯರಾಗಿ ವೃತ್ತಿಯಲ್ಲಿ ಅನುಭವವನ್ನ ಪಡ್ಕೊಂಡ್ರು. ನಂತರ ದೆಹಲಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಕೀಲರಾಗಿ ಕಾರ್ಯವನ್ನ ನಿರ್ವಹಿಸಿದ್ರು. ದಯಾನ್ ಕೃಷ್ಣನ್ ಅವರು ಊಟಿ ಮೂಲದವರು. ಇವರು ನಿರ್ಭಯಾ ಅತ್ಯಾಚಾರ ಪ್ರಕರಣ, ಸಂಸತ್ ಮೇಲಿನ ದಾಳಿ, ಕಾವೇರಿ ಜಲವಿವಾದ, ಬೋಫೋರ್ಸ್ ಹಗರಣ ಜೊತೆಗೆ ಬ್ರಿಟನ್ ಉದ್ಯಮಿ ರವಿಶಂಕರನ್ ಗಡಿಪಾರು ಸೇರಿದಂತೆ ಇನ್ನೂ ಅನೇಕ ಪ್ರಮುಖ ಕೇಸ್ಗಳಲ್ಲಿ ತನ್ನ ವಾದವನ್ನ ಮಂಡಿಸಿದ್ರು. ಈಗ ರಾಣಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ನಡೆಸುವುದಕ್ಕಾಗಿ ಸರ್ಕಾರ 4 ಟಾಪ್ ಕ್ರಿಮಿನಲ್ ಲಾಯರ್ಗಳನ್ನ ಒಳಗೊಂಡಂತಹ ಒಂದು ತಂಡವನ್ನ ರಚಿಸಿದೆ. ಆ ತಂಡದ ನೇತೃತ್ವವನ್ನ ದಯಾನ್ ಕೃಷ್ಣರವರು ವಹಿಸಿಕೊಂಡಿದ್ದಾರೆ. ಈ ತಂಡವನ್ನ ಅವರು ಮುನ್ನಡೆಸ್ತಾ ಇದ್ದಾರೆ. ರಾಣಾ ತನ್ನ ಗಡಿಪಾರನ್ನ ಪ್ರಶ್ನಿಸಿ ಅಮೆರಿಕದ ನ್ಯಾಯಾಲಯದಲ್ಲಿ 1 ದಶಕಗಳಿಗೂ ಹೆಚ್ಚಿನ ಕಾಲ ಹೋರಾಡಿದ್ದ. ಆಮೇಲೆ ಅಮೆರಿಕದ ಸುಪ್ರೀಂ ಕೋರ್ಟ್ ಈತನ ಅರ್ಜಿಯನ್ನ ವಜಾಗೊಳಿಸಿದ ನಂತರ ಈತನನ್ನ ಭಾರತಕ್ಕೆ ಹಸ್ತಾಂತರಿಸಲಾಯಿತು. ಈ ಹಿಂದೆ ಅಮೆರಿಕದಲ್ಲಿ ರಾಣಾನ ಹಸ್ತಾಂತರಕ್ಕೆ ಸಂಬಂಧಿಸಿದಂತೆ ಬ್ರಿಟಿಷ್ ಬ್ಯಾರಿಸ್ಟರ್ ಪೌಲ್ ಗಾರ್ಲಿಕ್ಯೂಸಿ ಈ ಪ್ರಕರಣ ಡಬಲ್ ಜಿಯೋಪಾರ್ಡಿ ಅಂತ ವಾದಿಸಿದ್ರು. ಡಬಲ್ ಜಿಯೋಪಾರ್ಡಿ ಅಂತ ಹೇಳಿದ್ರೆ ಒಂದು ಅಪರಾಧಕ್ಕಾಗಿ 2 ಬಾರಿ ಶಿಕ್ಷೆ ಅಥವಾ 2 ಬಾರಿ ವಿಚಾರಣೆಗೆ ಒಳಗಾಗೋದು ಅಂತ ಅರ್ಥ. ಆದರೆ ದಯಾನ್ ಕೃಷ್ಣನ್ ಅವರು ಈ ಒಂದು ಪ್ರಕರಣ ಡಬಲ್ ಜಿಯೋಪಾರ್ಡಿ ಅಲ್ಲ, ಇದು ಡಬಲ್ ಜಿಯೋಪಾರ್ಡಿಗೆ ಸಂಬಂಧಿಸಿದ್ದು ಅಲ್ಲ ಅಂತ ಹೇಳಿ ಪ್ರತಿವಾದಿಸಿದ್ರು. ಹಾಗಾಗಿ ಅಲ್ಲಿನ ನ್ಯಾಯಾಲಯ ಇವರ ವಾದವನ್ನೇ ಎತ್ತಿ ಹಿಡಿದಿತ್ತು. ಸೊ ದಯಾನ್ ಕೃಷ್ಣನ್ ಅವರ ಈ ಒಂದು ಹೋರಾಟದ ಫಲವಾಗಿ ಇವತ್ತು ರಾಣಾ ಭಾರತಕ್ಕೆ ಬಂದಿಳಿದಿದ್ದಾನೆ. ದಯಾನ್ ಕೃಷ್ಣನ್ ಅವರ ಪ್ರಯತ್ನದಿಂದ ರಾಣಾ ಅಮೆರಿಕದಿಂದ ಗಡಿಪಾರಾಗಿದ್ದಾನೆ. ಇದಿಷ್ಟು ತಹವೂರ್ ರಾಣಾ ಮತ್ತು ಸಂತೋಷ್ ಹೆಗ್ಡೆ ಅವರ ಶಿಷ್ಯ ದಯಾನ್ ಕೃಷ್ಣನ್ ಅವರಿಗೆ ಸಂಬಂಧಪಟ್ಟಿರುವಂತಹ ಕೆಲ ವಿಚಾರಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೇನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ.